ಸೋಮಯಾಜಲಹಳ್ಳಿ, ಮುತ್ತುಕಪಲ್ಲಿ, ಯಲ್ದೂರು, ಕೊಳತೂರು, ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿಗಳಲ್ಲಿ ಶಾಸಕರು ಮತ್ತು ತಾಲೂಕು ಆಡಳಿತದ ನಡೆ ಮತ್ತು ಗ್ರಾಮದ ಕಡೆ ಸಭೆ ಹಮ್ಮಿಕೊಂಡಿರುವ ಎಂಎಲ್ಎ ಜಿಕೆ ವೆಂಕಟಶಿವಾರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಇಂದಿರಾ ಭವನ್ ರಾಜಣ್ಣ, ಯಲ್ದೂರು ಮಣಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ರಾಜೇಂದ್ರ, ಎಸ್ಟಿ ನಾರಾಯಣಸ್ವಾಮಿ ಹಾಗೂ ತಿಮ್ಮರಾಯಪ್ಪ, ಪಾತಬಲಪಲ್ಲಿ ಅಪ್ಪಯ್ಯ, ರಾಮಾಂಜಿ, ಸಕ್ರಿಯ ಯುವ ಮುಖಂಡ ಬಾಲಕೃಷ್ಣ ಟಿ, ಶ್ರೀನಿವಾಸ್, ಬಾಲರಾಜು, ಗಂಗರೆಡ್ಡಿ, ರಾಜಣ್ಣ, ಸದಾಶಿವ, ಮಂಜುನಾಥ್ ರೆಡ್ಡಿ, ಸುಧಾಕರ್ ರೆಡ್ಡಿ, ಯುವ ಮುಖಂಡ ಸತೀಶ್, ಅತ್ತಿಕುಂಟೆ, ಅನಿಲ್ ಕುಮಾರ್, ಎವಿಪಿಡಬ್ಲ್ಯೂಡಿ ಗುತ್ತಿಗೆದಾರ ಸಕ್ರಿಯ ಯುವ ಮುಖಂಡ ಕೆಆರ್ ದಿನೇಶ್, ಯಲ್ದೂರು ಗ್ರಾಮ ಹಾಗೂ ಸೀತರೆಡ್ಡಿಹಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿ ಮಂಜುನಾಥ್ ರೆಡ್ಡಿ ಹಾಗೂ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಗಿರೀಶ್ ರೆಡ್ಡಿ, ವೆಂಕಟರಮಣಪ್ಪ, ಗಂಗಿರೆಡ್ಡಿ, ಗೋಪಾಲ್ ಚಿನ್ನಪ್ಪ, ರಮೇಶ್ ರೆಡ್ಡಿ, ಆಂಜನೇಯ ರೆಡ್ಡಿ, ಸುಬ್ಬಣ್ಣ, ಸಾದಿಕ್ ಪಾಷಾ, ರಾಮಾಂಜನೇಯ ರೆಡ್ಡಿ, ಅನಿಲ್ ಕುಮಾರ್ ಹಾಗೂ ಎಲ್ಲ ಜನಸಾಮಾನ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಚಿನ್ನಪ್ಪ, ಕೆಸಿ ಮಂಜುನಾಥ್, ಶಂಕರಪ್ಪ, ಎಲ್ಕೆ ರಮೇಶ್ ಕುಮಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಡಾ ಸರ್ವೇಶ್ ರವರು, ಕೊಳತೂರು ನಾಗರಾಜ್, ಅಲೆಮಾರಿ ಅಭಿವೃದ್ಧಿ ನಿಗಮ ಕೋಲಾರ ಜಿಲ್ಲಾ ನಿರ್ದೇಶಕರು ಕೆಆರ್ ವೆಂಕಟೇಶಪ್ಪ, ಎನ್ವಿ ಜಯರಾಮ್ ಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಬಿಲ್ ಕಲೆಕ್ಟರ್ ಸಿಆರ್ ಆನಂದ್ ಕುಮಾರ್, ಮಾಜಿ ಉಪಾಧ್ಯಕ್ಷರು ಶೋಭಂ, ವಿಆರ್ ಭಾಸ್ಕರ್ ರೆಡ್ಡಿ, ಕೆಎಂ ಆನಂದ್, ಎನ್ ರಾಮಕೃಷ್ಣ ರೆಡ್ಡಿ, ಕೆಎಸ್ ವೆಂಕಟಸ್ವಾಮಿ, ನಾರಾಯಣಪ್ಪ, ಪಿಡಬ್ಲ್ಯೂಡಿ ರಾಮಪ್ಪ, ಡ್ರೈವರ್ ಸೀನಪ್ಪ, ಎನ್ ವೆಂಕಟೇಶ್, ವೆಂಕಟಸ್ವಾಮಿ, ಡೈರಿ ನಾಗರಾಜ್, ಮಾಜಿ ಅಧ್ಯಕ್ಷರು ನಾರಾಯಣ ರೆಡ್ಡಿ, ಅಂಜಪ್ಪ, ಚೌಡ್ರೆಡ್ಡಿ, ಬಾಲಾಜಿ ಸಿಂಗ್, ಟೈಲರ್ ವೆಂಕಟರಾಮ್, ಅನಂತಪ್ಪ, ಡೈರಿ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಿದ್ರು. ಕಾರ್ಯಕ್ರಮದಲ್ಲಿ ಅಭಿವೃದ್ಧಿಯ ಬಗ್ಗೆ ಗಣ್ಯರು, ಅಧಿಕಾರಿಗಳು, ಶಾಸಕರು ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಆನಂದ್ ರವರು ಮತ್ತೊಮ್ಮೆ ಶುಭ ಕೋರಿದರು. ಇವತ್ತು ಸ್ಪಾಟ್ಗೆ ಬಂದರೆ ಅಲ್ಲಿ ಗ್ರಾಮ ಪಂಚಾಯತ್ ವಿಶ್ವಾಸ ಬಂದರೆ ಎಲ್ಲ ಹಳ್ಳಿಗಳಿಂದ ಬಂದಿರ್ತಾರೆ, ಅವರವರ ಸಮಸ್ಯೆಗಳನ್ನ ಹಂಚ್ಕೊಳ್ತಾರೆ. ಇವತ್ತು ಅನೇಕ ಸಮಸ್ಯೆಗಳನ್ನು ನಾವು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಅಧಿಕಾರಿಗಳು ಬಂದಿದ್ದೀವಿ. ಏನೇ ಸಮಸ್ಯೆಗಳಿದ್ರು ಕೂಡ ನೀವು ಡೈರೆಕ್ಟ್ ಆಗಿ ವ್ಯವಹಾರ ಮಾಡಬಹುದು. ನನಗೂ ಅಷ್ಟೇ, ನಾನು ಇವಾಗ ನಿಮ್ಮನ್ನೆಲ್ಲ ವಿಶೇಷವಾಗಿ ಮುತ್ತುಕಪಲ್ಲಿ ಪಂಚಾಯಿತಿ ಎಲ್ಲ ಚೆನ್ನಾಗಿ ಕಡುಗೊಡಲಿರುವ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಎಲ್ಲೆಲ್ಲಿ ಕಾಂಕ್ರೀಟ್ ರೋಡ್ಸ್ ಆಗಬೇಕಾಗಿದೆ ಅಥವಾ ಆಸ್ಫಾಲ್ಟ್ ರೋಡ್ ಆಗಬೇಕಾಗಿದೆ, ಅವೆಲ್ಲ ಕೂಡ ಒಂದು ಲಿಸ್ಟ್ ಕೊಡಿ. ಯಾವ್ಯಾವುದು ಇವಾಗ ಕೆಲವು ಗ್ರಾಮಗಳಿಗೆ ಹಾಕಿರುತ್ತೇವೆ, ಇದುವರೆಗೂ ಕೂಡ ಯಾವುದು ಮಣ್ ರೋಡ್ ಅಥವಾ ಕಾಂಕ್ರೀಟ್ ರೋಡ್ ಹಾಕಿಲ್ಲ ಊರುಗಳಲ್ಲಿ ಅಂತ ದೊಡ್ಡ ರೋಡ್ ಉಂಟು, ಅಥವಾ ಎಸ್ ಕಾಲೋನಿ ಇರ್ಬೋದು ಅಥವಾ ಬೇರೆ ಜನರಲ್ ಇರ್ಬೋದು, ಯಾವುದೇ ಇರಲಿ, ಇವೆಲ್ಲ ಕೂಡ ಈ ಸಂದರ್ಭದಲ್ಲಿ ನಾವು ನಮ್ಮ ಕೇಳಬೇಕು, ಬರೆಸ್ಬೇಕು, ನಮ್ಮ ಹತ್ರ ನಿವೇದನೆ ಕೊಡ್ಬೇಕು. ನೀವು ರೈಟಿಂಗ್ ಅಲ್ಲಿ ಒಂದು ಕೊಟ್ಬಿಟ್ರೆ ನಮ್ಮ ಜವಾಬ್ದಾರಿ ಇರುತ್ತೆ. ಇವತ್ತು ಆ ಒಂದು ದಿಸೆಯಲ್ಲಿ ನಾವೆಲ್ಲ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ ಅವರು
ಬಂದಿದ್ದಾರೆ. ಇವತ್ತು ನಾನು ವಿಶೇಷವಾಗಿ ಸುಮಾರು 25-35 ಕೋಟಿ ರೂಪಾಯಿ ಕೆಲಸಗಳನ್ನ ನಾನು ಕೈಗೆ ಇಟ್ಕೊಂಡಿದ್ದೇನೆ. ಇನ್ನ ನಡೀತಾ ಇದೆ, ಬಿಗಿನಿಂಗ್ ಸ್ಟೇಜ್ ಅಲ್ಲಿ. ಇನ್ನ 100 ಕೋಟಿ ರೂಪಾಯಿ ನಮ್ಗೆ ಬರಬೇಕು ಅಂತ ಕೋರ್ಟಲ್ಲಿ ಕೂಡ ತಾವೇ ಹಾಕಿದೆ. ಈ ರೀತಿ ನಡೀತಾ ಇದೆ. ರೋಡ್ ಕೆಲಸಗಳು ನಿಮ್ಮ ಈ BW ರೋಡ್ ಕೂಡ ಆಗಿತ್ತು. ಜನರು ಯಾರೋ ಬಡವರಿಗೆ ಒಂದು ಬೋರ್ವೆಲ್ ಆಗಲಿ ಸಹ ಮಕ್ಕಳಿಗೆ ಬಡವರು ಕಡುಬಡವರು ಮನೆಗಳಾಗಬಹುದು ಅಥವಾ ಬೇರೆ ಏನಾದ್ರೂ ಅಭಿವೃದ್ಧಿ ಕಾರ್ಯಕ್ರಮಗಳು. ಇವತ್ತು ನಾನು ಯಾಕೆ ಇಂಡಸ್ಟ್ರೀಸ್ ಬೇಕು ಅಂತ ನಾನು ಹೋರಾಟ ಮಾಡಿದ್ದೆ, ಇವತ್ತು ಹೋರಾಟ ಮಾಡ್ತಾ ಇದ್ದೆ. ಅದಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವರು ವಿರೋಧ ಮಾಡಿದ್ದಾರೆ. ಅವರ ಅಧಿಕಾರದಲ್ಲಿದ್ದಾಗ ನಾನು ಯಾವತ್ತೂ ಕೂಡ ವಿರೋಧ ಮಾಡಿರಲಿಲ್ಲ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು. ಇವತ್ತು ಪ್ರತಿಯೊಂದಕ್ಕೂ ವಿರೋಧ ಮಾಡ್ತಾರೆ. ಆ ವಿರೋಧದ ನಡುವೆಯೂ ನಾನು ಕೆಲಸ ಮಾಡ್ತಾ ಇದ್ದೇನೆ. ಆ ವಿರೋಧದ ನಡುವೆಯೂ ನಾನು ಅಭಿವೃದ್ಧಿ ಕೆಲಸಗಳನ್ನು ತರ್ತಾ ಇದ್ದೇನೆ. ಹೀಗೆ ಮಾಡಬಾರದು. ಇವತ್ತು ಆ ಭಾಗದಲ್ಲಿ ಒಂದು ಇಂಡಸ್ಟ್ರಿ ಏರಿಯಾ ಮದನಪಲ್ಲಿ ರೋಡಲ್ಲಿ, ಈ ಭಾಗದಲ್ಲಿ ಒಂದು ಮುಳಬಾಗಿಲು ರೋಡಲ್ಲಿ ಎರಡು ಆಗಿದ್ರೆ ಇಡೀ ನಮ್ಮ ಕ್ಷೇತ್ರ ಯಾವ ಮಟ್ಟಕ್ಕೆ ಬರ್ತಾ ಇತ್ತಂದ್ರೆ ಶ್ರೀನಿವಾಸರೆಲ್ಲ ಮುಚ್ಚಿಬಿಡ್ತಾ ಇದ್ದಾರೆ. ಎಲ್ಲ ದೊಡ್ಡ ಮಾದರಿ ಆಗ್ತಾ ಇತ್ತು, ಒಂದು ದೊಡ್ಡ ನಗರ ಆಗ್ತಾ ಇತ್ತು. ಈ ಭೇಟಿಯ ಉದ್ದೇಶ ನಮ್ಮ ಟೂರ್ನ ಪ್ರಗತಿ ಬಗ್ಗೆ ನಮ್ಮ ಈವರವರು ಕೂಲಂಕುಷವಾಗಿ ತಮಗೆ ತಿಳಿಸಿದ್ದಾರೆ. ಶಾಸಕರು ಮತ್ತು ತಾಲೂಕು ಆಡಳಿತ ನಡೆ ಗ್ರಾಮದ ಕಡೆ ಅಂತ ಕಳೆದ 3 ದಿವಸದಿಂದ ಇದು 4ನೇ ದಿವಸ ಈ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ತಾಲೂಕಾದ್ಯಂತ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ನಿಮ್ಮ ಯೋಗಕ್ಷೇಮ ವಿಚಾರಿಸಿ, ನಿಮ್ಮ ಕುಂದುಕೊರತೆಗಳನ್ನ ಪರಿಶೀಲಿಸಿ, ಏನೇನೋ ನೋಡೋಣ, ಅವ್ರ ಸರ್ಕಾರ ನೋಡೋಣ ಅಂತ ಇದ್ದಾರೆ. ಅದರಿಂದ ಎಲ್ಲ ಮಾಡೋದು ಒಳ್ಳೇದಲ್ಲ. ಯಾವತ್ತೂ ಕೂಡ ಅಭಿವೃದ್ಧಿ ಪರ ಇರಬೇಕು, ಅಭಿವೃದ್ಧಿ ವಿರೋಧವಿರಬಾರದು. ನಾವು ನಮ್ಮ ಪಕ್ಷ ನಾವು ಯಾವತ್ತೂ ಕೂಡ ಅಭಿವೃದ್ಧಿ ವಿರೋಧಿಗಳಲ್ಲ. ಅವರ ಅಧಿಕಾರದಲ್ಲಿದ್ದಾಗ ನಾವು ವಿರೋಧ ಮಾಡಿಲ್ಲ. ಯಾವುದು ಮಾಡ್ಬೋದಾಗಿ ಮಾಡೋದಕ್ಕೆ ಹೋದ್ರೆ ವಿರೋಧ ಮಾಡಿದ್ರೆ ನಾವೇನ್ ಮಾಡಿದ್ದೇವೆ. ಈಗೆಲ್ಲ 10 ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಇವತ್ತು ನಾನು ಮಾಡ್ತಾ ಇದ್ದೇನೆ. ಅದಕ್ಕೆಲ್ಲ ಕೂಡ ತೊಂದರೆ ಮಾಡೋದಕ್ಕೆ ಬರ್ತಾರೆ. ಆದ್ರೂ ಕೂಡ ನಾನು ಕೇಳ್ಕೊಂಡಿಲ್ಲ. ನಮ್ಗೆಲ್ಲ ಅನುಭವ, 50 ವರ್ಷದ ಅನುಭವ ಇದೆ. ದೇವರು ಶಕ್ತಿ ಕೊಟ್ಟಿದ್ದಾರೆ. ಒಳ್ಳೆ ಆರೋಗ್ಯ ಮಾಡ್ತಿದ್ದೇನೆ, ಅದೇ ಕಡೆಗಳು ಮಾಡ್ತಿದ್ದೇನೆ. ಎಲ್ಲೆಲ್ಲಿ ಸರ್ಕಾರಿ ಜಮೀನು ಸಿಕ್ತು ಅದೆಲ್ಲ ಮಾಡ್ತೇನೆ. ಇನ್ನ ಕೆಲವು ಇವಾಗ ಮಾಡ್ಬೇಕಾಗಿದೆ. ದಯಮಾಡಿ ಇದಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ನಮ್ಮನ್ನೆಲ್ಲ ಕಳಕಳಿಯಿಂದ, ಯಾರಾದ್ರೂ ಡೋನರ್ಸ್ ಇದ್ರೆ ಅಂತ ಮಹಾನ್ ಭಾವರು ಎಲ್ಲ ದಯಮಾಡಿ ಕೊಡ್ಬಹುದು. ಏನ ಇಂಗ್ಲಿಷ್ ಏನ ಉಳಿದವರು ಜಮೀನು ಅಂತೀರಾ? ಕೆಲಸಗಳನ್ನ ಬಿಟ್ಟು ಸರ್ಕಾರಿ ಕಚೇರಿಗಳಿಗೆ ಅಲೆದಾಡೋದೇನಿದೆ ಅದನ್ನು ಸಹ ತಪ್ಪಿಸೋಕೆ ಸಹಾಯವಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಶಾಸಕರು ಮತ್ತೆ ಎಲ್ಲ ತಾಲೂಕು ಆಡಳಿತ, ಮುಖ್ಯವಾಗಿ ಆಡಿಟರ್ ಇಲಾಖೆ, ಕಂದಾಯ ಇಲಾಖೆ ಮತ್ತು 32 ಇಲಾಖೆಯ ಅಧಿಕಾರಿಗಳು ತಮ್ಮ ಗ್ರಾಮಕ್ಕೆ ಬಂದು ತಾವು ನೀಡುವಂತಹ ಅಹವಾಲುಗಳು ಅಥವಾ ಕುಂದುಕೊರತೆಗಳನ್ನು ಸ್ವೀಕರಿಸಿ ಒಬ್ಬರ ದಿನಗಳಲ್ಲಿ ಒಂದು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈಗ ನಮ್ಮ ಅರ್ಜಿಗಳನ್ನು ಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. MBBS ಇರ್ಬೋದು, ಏನು ಸ್ನಾತಕೋತ್ತರ ಮತ್ತು ಉನ್ನತ ವ್ಯಾಸಂಗ ಮಾಡ್ತಾರೆ ಅವರಿಗೆ ಸಹಾಯಧನವನ್ನ ನೀಡಕ್ಕೆ ಮಾನ್ಯ ಶಾಸಕರು ಹೇಳಿದ್ದಾರೆ. ಮತ್ತೆ ಸ್ಮಶಾನಗಳನ್ನ ಅಭಿವೃದ್ಧಿ ಪಡಿಸಲು ನರೇಗಾ ಯೋಜನೆಯಲ್ಲಿ ನಮ್ಮ AD ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ಕಲ್ಯಾಣಿಗಳು ಸಹ ಸುಮಾರು
40 ಕಲ್ಯಾಣಗಳನ್ನ ಈ ವರ್ಷದಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ. ಶಾಸಕರು ಮತ್ತು ತಾಲೂಕು ಆಡಳಿತ ನಡೆ ಗ್ರಾಮದ ಕಡೆ ಇದು ಕಾರ್ಯಕ್ರಮ ಇಂಥವು ತಿಳ್ಕೊಳ್ಳೋದಕ್ಕೆ ನಾವು ಬರ್ತಾ ಇರೋದು. ಇನ್ನೇನು ಗ್ರಾಮಗಳಿಗೆ ಇಷ್ಟು ಎತ್ಕೊಂಡು ಬಂದು ಕೊಡುವುದಲ್ಲ ಇಂಪಾರ್ಟೆಂಟ್ ಅಲ್ಲ. ಈಗ ಗೋಪಾಲ್ ರೆಡ್ಡಿ ನೋಡಿ ಅನೇಕ ದಿವಸಗಳಿಂದ ನಾನು ಹೇಳಿದ್ದೆ ಆ ಎಚ್ ಬಲ್ದೇವ್ರು ಮಲ ಈಡು ಇದರಿಂದ ನೋಡಿ ಇದರಿಂದ ಆಕ್ಸಿಡೆಂಟ್ಸ್ ಆಗುತ್ತೆ, ಅರ್ಥ ಆಯ್ತಾ? ಮತ್ತೆ ಜನರು ಹೋಗೋದಕ್ಕಾಗುದಿಲ್ಲ, ಗಾಡಿಗಳು ಹೋಗೋದಕ್ಕಾಗುದಿಲ್ಲ, ಅನೇಕ ತೊಂದರೆಗಳಿದೆ. ಟು ಅವಾಯ್ಡ್ ದಟ್ ಇಮಿಡಿಯೇಟ್ ಆಗಿ ಒಂದು 3-4 ದಿವಸದಲ್ಲಿ ಈ ಕೆಲಸವನ್ನ ನೀವು ಒಂದು ವಾರ ಟೈಮ್ ತಗೊಳ್ಳಿ. ಎಲ್ಲಿ ಕೂಡ ತಾಲೂಕಲ್ಲಿ ಇರಬಾರ್ದು. ನೀವು ಸ್ಟ್ರಿಕ್ಟ್ ಆಗಿ ರಿಸ್ಟ್ರಿಕ್ಷನ್ಸ್ ಕೊಡಿ. ಇವಾಗ ಬನ್ನಿ, ಇವಾಗ ಎಲ್ಲೆಲ್ಲಿ ಬರ್ತಾ ಇದ್ದೀವಿ ನೋಡೋಣ. ಕೆಲವರು ಮಾಡಿದ್ದಾರೆ, ಕೆಲವರು ಕರೆಕ್ಟ್ ಆಗಿ ಮಾಡಿದ್ದಾರೆ, ಕ್ಲಿಯರ್ ಮಾಡಿದ್ದಾರೆ. ನೋಡಪ್ಪ ಇದು ಇಮಿಡಿಯೇಟ್ ಆಗಿ ಮಾಡಬೇಕು. అడగాలి ఇప్పుడు అదే యజమాని చెప్పాలి అడగాలి మీకు పెద్దవాళ్ళు జన్మ వచ్చింది మీకే ಆ ಸ್ಥಾನಕ್ಕೆ ಈಗ ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರವನ್ನು ನೇಮಕಗೊಂಡಿರೋದ್ರಿಂದ ಮುಂಬರುವ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಆಡಳಿತವನ್ನು ಮತ್ತಷ್ಟು ಉತ್ತಮಗೊಳಿಸಲು ಸಹಕಾರವಾಗ್ತದೆ. ಮತ್ತೆ ಕೆರೆಗಳು ಒತ್ತುವರಿ ಜಾಸ್ತಿ ಇದೆ. ಈಗಾಗಲೇ ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಈಗಾಗಲೇ 309 ಕೆರೆಗೆ ಸುಮಾರು ಅದರಿಂದ ಈಗ ಪ್ರಸ್ತುತ 22,000 30,000 ಹೆಚ್ಚಿನಲ್ಲಿ ಇನ್ನೂ ಹೆಚ್ಚು ಅನುದಾನ ಬರ್ತದೆ, ಹೆಚ್ಚು ಸಂಘಗಳಿಗೆ ಅನುಕೂಲ ಆಗ್ತದೆ. ಮತ್ತೆ SC/ST ಅವರಿಗೆ ವಿಶೇಷವಾಗಿ ಶವ ಸಂಸ್ಕಾರಕ್ಕಿರ್ಬೋದು, ಮತ್ತೆ ವಿದ್ಯಾಭ್ಯಾಸಕ್ಕಾಗಿ ಅದೇ ರೀತಿ ವಿಷಯ ಚೇತನರು ಸಹ ಪಂಚಾಯತಿ ಸ್ವಂತ ನಿಧಿಯಿಂದ ಸಹಾಯಧನವನ್ನ ಮಾಡಕ್ಕೆ ಅವಕಾಶ ಇದೆ. ಸುಮಾರು ಕೆರೆಗಳನ್ನು ತೆರವುಗೊಳಿಸಿದ್ದೀವಿ. ನಿಮ್ಮ ಎಲ್ಲರೂ ವ್ಯಾಪ್ತಿಯಲ್ಲಿರುವ ಕೆರೆಗಳು ಯಾವುದಾದ್ರು ಒತ್ತುವರಿ ಆಗಿದ್ರೆ ಕೊಡಬೇಕು ದಯವಿಟ್ಟು. ಯಾಕಂದ್ರೆ ನಮ್ಮ ಮಕ್ಕಳಿಗೋಸ್ಕರ ನಾವು ಕೆರೆಗಳನ್ನ ಸಂರಕ್ಷಣೆ ಮಾಡ್ತಾ ಇರೋದು. ಮುಂಬರುವ ಯುವ ಪೀಳಿಗೆಗೆ ಆದ್ರೆ ಬಿಲ್ ಬಂದಿಲ್ಲ 3 ವರ್ಷದಿಂದ. ಆ ಎಲ್ಲಾ ಕಾಮಗಾರಿಗಳನ್ನ ಈಗ ಸರ್ಕಾರ ಒಂದು ಅವಕಾಶ ಕೊಟ್ಟಿದೆ. ಎಲ್ಲರೂ ಸಹ ಫೀಡ್ ಮಾಡೋಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಗ್ರಾಮ ಪಂಚಾಯತ್ ಸಂಪರ್ಕಿಸಿ ಎಲ್ಲಾನು 100% 100% ಯಾವುದು ಕಾಮಗಾರಿಗಳು ಪೂರ್ಣಗೊಂಡಿದ್ದಾವೆ ಅದನ್ನ ಫೀಡ್ ಮಾಡಿಸ್ಕೋಬೇಕು. ಅದೇ ರೀತಿ ಟಾಯ್ಲೆಟ್ ಇಲ್ದವ್ರಿಗೆ SC/ST ಅವ್ರಿಗೆ 20,000, ಜನರಲ್ ಅವ್ರಿಗೆ 12,000 ಇದೆ. ಯಾವುದೇ ಒಂದು ಗುರಿ ಇರೋದಿಲ್ಲ. ಅದರ ಒಂದು ಕಂಡೀಷನ್ ಇದು, ಕಂಪಲ್ಸರಿ ಪ್ರತಿಯೊಬ್ಬರು ಸಹ ಈ ಒಂದು ಫಲ ಇದು ಬಹುಮುಖ್ಯವಾಗಿ ಇರುವಂಥ ಯೋಜನೆಗಳು. ಮನೆಗಳದ್ದು ಈಗಾಗಲೇ ಪಟ್ಟಿ ಮಾಡಕ್ಕೆ ಹೇಳಿದ್ದಾರೆ, ಬಟ್ ಸರ್ಕಾರದಿಂದ ಮಂಜೂರು ಆದ ತಕ್ಷಣ ಮಾಡ್ತೀವಿ. ಈಗಾಗಲೇ ಬರೀ ಒಂದು 30 ಮನೆ ಮಾತ್ರ ಈ ಒಂದು 3 ವರ್ಷದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಬಂದಿತ್ತು. ಫಸ್ಟ್ ಸರ್ಕಾರಿ ಜಾಗಗಳು ಎಲ್ಲೆಲ್ಲಿ ಇದಾವೆ ಅಂತೇಳಿ ಗುರುಸ್ಬೇಕಂತೇಳಿ ತಹಸೀಲ್ದಾರ್ಗೆ ನಿರ್ದೇಶನ ಕೊಟ್ಟಿದ್ದಾರೆ. ತಹಸೀಲ್ದಾರು RI VAಗಳಿದ್ದಾರೆ, ಅವತ್ತು ಅವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಅದೇ ರೀತಿ PDOಗಳು ಮತ್ತೆ ಎಲ್ಲ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವರನ್ನು ಗುರುತಿಸಿ ಸಹ ಈಗಾಗಲೇ ಹೇಳಿದ್ದಾರೆ. ಅರ್ಹ ಫಲಾನುಭವಿ ಅಂದ್ರೆ ಏನು? ಮುಖ್ಯವಾಗಿ ಅವರ ಹೆಸರಲ್ಲಿ ಜಾಗ ಇರಬಾರದು, ಯಾವುದೇ ಜಮೀನು ಇರಬಾರದು, ಸೈಟ್ ಇರಬಾರದು, ಮನೆ ಇರಬಾರದು ಅಂತವರಿಗೆ ನಿವೇಶನವನ್ನ ಕೊಡೋದು ಇದರ ಉದ್ದೇಶ. ನಿವೇಶನವನ್ನು ಕೊಟ್ಟು ವಸತಿ ಯೋಜನೆಯಲ್ಲಿ ವಸತಿಯನ್ನ ಕಲ್ಪಿಸೋದು ಇದರ ಮುಖ್ಯ ಉದ್ದೇಶವಾಗಿದೆ. ಕಳೆದ 3 ವರ್ಷದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಒಂದು 30 ಮನೆ ಬಂದಿತ್ತು. ಅದನ್ನ ಬಿಟ್ರೆ